ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ನವೆಂಬರ್ ಕ್ರಾಂತಿಯ ಕಿಚ್ಚು. ಸಿಎಂ ಹುದ್ದೆಯೂ ಖಾಲಿ ಇಲ್ಲ, ಕೆಪಿಸಿಸಿ ಹುದ್ದೆಯೂ ಖಾಲಿ ಇಲ್ಲ. ಒಂದೇ ಮಾತಿನಲ್ಲಿ ಎರಡು ಸಂದೇಶವನ್ನ ಕೊಟ್ಟ ಸಚಿವ ಜಮೀರ್. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಡಿಕೆ ಶಿವ್ ಕೂಡ ಕಾರಣಕರ್ತರಾಗಿದ್ದಾರೆ. ಡಿಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗುವಂತಹ ಆಸೆ ಕೂಡ ಇರುತ್ತೆ. 2028ರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಆ ರೀತಿಯಾಗ್ಲೂ ಕೂಡ ಹೇಳಿದ್ದಾರೆ, ಈಗೂ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ನನಗೂ ಕೂಡ ಇದ್ರ ಬಗ್ಗೆ ಆಸೆ ಇದೆ ಅಂತ ಕೂಡ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಾಹೇಬರು ಡಿ.ಸಿ.ಎಂ ಆಗಬೇಕಂತ ನಾನು ಮೊನ್ನೆನೂ ಚಿತ್ರದುರ್ಗದಲ್ಲಿ ಮಾನ್ಯ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ. ಈ 28ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆನೇ ಹೇಳಿದ್ದೀನಿ. ಈಗ ಡಿ.ಸಿ.ಎಂ ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು ಡಿ.ಸಿ.ಎಂ ಆಗಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀರ ಅಂದರೆ ನಾನು ಆಕಾಂಕ್ಷೆ ಇಲ್ಲ. ನಾನು ಪಕ್ಷದ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ. ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವು ನನ್ನ ಪಕ್ಷ ಮುಖ್ಯ. ಈಗ ಪಕ್ಷ ಬೇಡಪ್ಪ, ನಿನ್ನ ಮಂತ್ರಿ ಸ್ಥಾನದಿಂದ ಬೇಡ, ನೀನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು, ನಿನ್ನ ಪಕ್ಷದ ಕೆಲಸ ಮಾಡೋ, ಅದಕ್ಕೂ ನಾನು ಸಿದ್ಧ. ಏನೇನು ಕ್ರಾಂತಿ ಇಲ್ಲ. ಎಲ್ಲ BJಪಿಯರು ಊಹೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಅವರಲ್ಲಿ 2 ಗ್ರೂಪು 3 ಗುಂಪಿತ್ತು, ಈಗ 5 ಗ್ರೂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅಶೋಕನ ಅದು ಸರಿಪಡಿಸ್ಕೊಳ್ಳೋಕೆ ಹೇಳಿ. ವಿಜೇಂದ್ರಾಗ ನೋಡ್ರಿ ಅಶೋಕ್ ಆಗಲ್ಲ, ಅಶೋಕ್ ನೋಡ್ರಿ ಇವ್ರಿಗಾಗಲ್ಲ. ಯತ್ನಾಳ್ ಗ್ರೂಪ್ ಒಂದು, ಈಶ್ವರಪ್ಪನ ಗ್ರೂಪ್ ಒಂದು, ಇನ್ನು ಎಷ್ಟೆಷ್ಟು ಗ್ರೂಪ್ ಇದೆ ಒಳಗಡೆ ಗೊತ್ತಿಲ್ಲ. ಒಬ್ಬರೊಬ್ರು ನೇರ ಮಾತು ಆಡಲ್ಲ ಅಂತೆ. ಜನಗಳು ಮಾಧ್ಯಮಕ್ಕೆ ಬಂದರೆ ಜೊತೆಲಿರ್ತಾರೆ, ಎಲ್ಲಿ ಮುಂದೆ ಸಿಕ್ಕರು ಮಾತು ಆಡಲ್ಲ ಅಂತೆ. ಆ ಥರ ಪರಿಸ್ಥಿತಿ ಅವ್ರದ್ದಿದೆ. ಮೊದಲೇ ಅವ್ರ ಪಕ್ಷದಲ್ಲಿ ಅವ್ರು ಸರಿ ಮಾಡ್ಕೊಳ್ಳೋಕೆ ನಮ್ಮ ಪಕ್ಷದಲ್ಲಿ ಏನೇನು ತೊಂದರೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಡಿ.ಕೆ ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ.ಕೆ ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ. ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ನಾನು ಮೊನ್ನೆನೂ